ವಿಜಯಪುರದ ವೈದ್ಯ ದಂಪತಿಗಳ ಅವಳಿ ಮಕ್ಕಳ ನಾಮಕರಣ ವಿಶೇಷ, ವಿಭಿನ್ನ. ಏನಪ್ಪ ಇದರಲ್ಲಿ ವಿಶೇಷ ಅಂತೀರಾ? ಸಾಮಾನ್ಯವಾಗಿ ನಾಮಕರಣ ಕಾರ್ಯಕ್ರಮ ಅಂದರೆ ಉಡುಗೊರೆ ನೀಡುವುದು, ಪಡೆಯುವುದು ಇರುತ್ತೆ. ಆದರೆ ಡಾಕ್ಟರ್ ಸವಿತಾ ಹಾಗೂ ಡಾಕ್ಟರ್ ಸಂಜು ದಂಪತಿಗಳ ಅವಳಿ ಮಕ್ಕಳ ನಾಮಕರಣಕ್ಕೆ ಬಂದ ಅತಿಥಿಗಳಿಗೆ, ಸ್ನೇಹಿತರಿಗೆ, ಪುಟ್ಟ ಮಕ್ಕಳಿಗೆ ಪುಸ್ತಕ ಉಡುಗೊರೆ ಕೊಟ್ಟಿದ್ದಾರೆ. ಇಂದಿನ ಡಿಜಿಟಲ್ ಯುಗದಲ್ಲಿ ಮಕ್ಕಳು ಹುಟ್ಟಿದ ತಕ್ಷಣ ಮೊಬೈಲ್ ಗೀಳಿಗೆ ಬೀಳುತ್ತದೆ. ಇಂದಿನ ಕಾಲಘಟ್ಟದಲ್ಲಿ ಮೊಬೈಲ್ ಇಲ್ಲದೆ ಕ್ಷಣಗಳನ್ನು ಕಳೆಯಲು ಕಷ್ಟ ಅನ್ನೋ ಹಾಗಾಗಿದೆ ಪರಿಸ್ಥಿತಿ. ನಾಮಕರಣದ ಸ್ಥಳಕ್ಕೆ ಬರೋಕ್ಕೂ ಮುಂಚೆ ಬಾಗಿಲಲ್ಲಿರುವ ಮೊಬೈಲ್ ನೋಡಿದ್ದು ಸಾಕು, ನಮಗೆಲ್ಲರಿಗೂ ಪುಸ್ತಕ ಜ್ಞಾನ ಬೇಕು ಎಂಬ ಫಲಕ ಎಲ್ಲರ ಗಮನ ಸೆಳೆಯುತ್ತಿತ್ತು. ಪುಸ್ತಕ ಉಡುಗೊರೆ ಪಡೆದವರು ಡಾಕ್ಟರ್ ಸವಿತಾ ಹಾಗೂ ಡಾಕ್ಟರ್ ಸಂಜು ದಂಪತಿಗಳ ಈ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ವಿಜಯಪುರ ನಗರದ ಹೊರಭಾಗದಲ್ಲಿರುವ ಶ್ರೀ ರುಕ್ಮಾಂಗದ ಪಂಡಿತರ ಸಮಾಧಿಯ ಆವರಣದಲ್ಲಿನ ಕಾರ್ಯಾಲಯದಲ್ಲಿ ತೊಟ್ಟಿಲು ಕಾರ್ಯಕ್ರಮ ನಡೆಯಿತು. ತೊಟ್ಟಿಲು ಸಿಂಗಾರ ಮಾಡಿ ಮಕ್ಕಳಿಗೆ ಅಗಸ್ತ್ಯ, ಅದ್ವಯ ಎಂದು ನಾಮಕರಣ ಮಾಡಿದ್ದಾರೆ. ಡಾಕ್ಟರ್ ಸಂಜು ಶಿಳ್ಳಿನ ಅವರು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಶ್ರೀಗಳ ಭಕ್ತರಾಗಿದ್ದಾರೆ. ಸಾಮಾನ್ಯರನ್ನಿ ಸಾಮಾನ್ಯರಾಗಿ ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ಒದಗಿಸುತ್ತಿದ್ದಾರೆ. ವಿಜಯಪುರ ನಗರದಲ್ಲಿ ದಶಕಗಳಿಂದ ವೈದ್ಯಕೀಯ ಸೇವೆ ಒದಗಿಸುತ್ತಿರುವ ಡಾಕ್ಟರ್ ಸಂಜು ಶಿಳ್ಳಿನ ಎಲೆಯ ಮರದ ಕಾಯಿಯಂತೆ ಸಮಾಜ ಸೇವೆ ಮಾಡುತ್ತಿದ್ದಾರೆ. ತಮ್ಮ ಸೇವೆಗೆ ಎಂದೂ ಪ್ರಚಾರ ಬಯಸಿದವರಲ್ಲ. ತಮ್ಮ ಕ್ಲಿನಿಕ್ನಲ್ಲಿಯೂ ಕೂಡ ಭಗವದ್ಗೀತೆ, ಅಲ್ಲಮಪ್ರಭುಗಳ ವಚನದ ಪುಸ್ತಕ, ದೇಶಕ್ಕಾಗಿ ಹೋರಾಡಿದ ಮಹಾನ್ ವ್ಯಕ್ತಿಗಳ ಪುಸ್ತಕ, ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಶ್ರೀಗಳು ಬರೆದ ಪುಸ್ತಕಗಳನ್ನು ಕಾಣಬಹುದಾಗಿದೆ. ಒತ್ತಡದ ಜೀವನದಲ್ಲಿಯೂ ಕೂಡ ಡಾಕ್ಟರ್ ಸಂಜು ಶಿಳ್ಳಿನ ಪುಸ್ತಕ ಪ್ರೇಮಿಯಾಗಿದ್ದು, ತಮ್ಮ ಅವಳಿ ಮಕ್ಕಳ ನಾಮಕರಣದಲ್ಲಿ ಎಲ್ಲರಿಗೂ ಪುಸ್ತಕ ನೀಡಿ ತಮ್ಮ ಪುಸ್ತಕ ಪ್ರೇಮವನ್ನ ಮೆರೆದಿದ್ದಾರೆ. ಅಷ್ಟೇ ಅಲ್ಲದೆ ಹಲವಾರು ಕಾರ್ಯಕ್ರಮಗಳಲ್ಲಿ ದೇಶಭಕ್ತಿಯ ಬಗ್ಗೆ, ಮಹಾನ್ ವ್ಯಕ್ತಿಗಳ ಜೀವನದ ಬಗ್ಗೆ ಹೇಳಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಪುಸ್ತಕ ಓದುವವರ ಸಂಖ್ಯೆ ಕಡಿಮೆಯಾಗುತ್ತಿದೆ. ಡಾಕ್ಟರ್ ಸಂಜು ಶಿಳ್ಳಿನ್ ನಾಮಕರಣ ಕಾರ್ಯಕ್ರಮಕ್ಕೆ ಬಂದ ಅತಿಥಿಗಳಿಗೆ ಭಗವದ್ಗೀತಾ ಮಹಾತ್ಮೆ ಎನ್ನುವ ಸುಮಾರು 500ಕ್ಕೂ ಅಧಿಕ ಪುಸ್ತಕಗಳನ್ನು ಉಡುಗೊರೆಯಾಗಿ ನೀಡಿದ್ದಾರೆ. ಮಕ್ಕಳಿಗಾಗಿ ಮಕ್ಕಳ ಬೆಳವಣಿಗೆ ಎಂಬ ಕಿರುಪುಸ್ತಕ ನೀಡಿದ್ದಾರೆ. ನಾಮಕರಣಕ್ಕೆ ಬಂದವರೆಲ್ಲರೂ ಭಗವದ್ಗೀತಾ ಮಹಾತ್ಮೆ ಪುಸ್ತಕ ಪಡೆದರು. ಇಂದಿನ ಯಾಂತ್ರಿಕ ಯುಗದಲ್ಲಿ ಮಕ್ಕಳು ಪುಸ್ತಕಗಳನ್ನು, ಪತ್ರಿಕೆಗಳನ್ನು ಓದುವುದಿಲ್ಲ. ಮೊದಲು ಪಾಲಕರು ಪುಸ್ತಕಗಳನ್ನು ಓದುವುದನ್ನು ರೂಢಿಸಿಕೊಳ್ಳಬೇಕು. ನಂತರ ಮಕ್ಕಳು ತಂದೆ ತಾಯಿಗಳನ್ನು ಅನುಕರಣೆ ಮಾಡಿ ತಾವೇ ಪುಸ್ತಕ ಓದುವತ್ತ ಗಮನ ಹರಿಸುತ್ತವೆ. ಇಂದಿನ ಕಾಲದಲ್ಲಿ ಬಹುತೇಕ ಸಮಯವನ್ನ ಮೊಬೈಲ್ ನೋಡುವುದರಲ್ಲಿಯೇ ಕಳೆಯುತ್ತೇವೆ. ಹಾಗಾಗಿ ಮಕ್ಕಳು ಕೂಡ ಮೊಬೈಲ್ ಬೇಕು ಎಂದು ಹಠ ಮಾಡುತ್ತವೆ. ವೈದ್ಯರಾಗಿರುವ ಸಂಜು ಶಿಳ್ಳಿನ್ ಅವರು ಮನೆಯಲ್ಲಿ ಮಕ್ಕಳ ಮುಂದೆ ಯಾವತ್ತೂ ಮೊಬೈಲನ್ನು ಉಪಯೋಗಿಸುವುದಿಲ್ಲ. ವಿಶೇಷವಾಗಿ ಸಾಮಾಜಿಕ ಜಾಲತಾಣಗಳನ್ನು ನೋಡುವುದಿಲ್ಲ.